ನಿಮ್ಗೆ ಮಕ್ಳು ಎಷ್ಟು ಜನ ಅಣ್ಣ? ಮದ್ವೆ ನಾಳೆಲ್ಲ ಮಕ್ಳೆಲ್ಲ ಬಂದವಣ ಹಿಂಗಂತಿ ಮಳೆನೆ ಹೊಡಿಲಿಲ್ಲ ಆಲೆ ಬೇರೆ ಬಿಟ್ಕೊಂಡು ಚಿಗುರು ಹೊಡೆದಿದ್ದೇನೆ ಹೆಂಗಣ ನೀನು ಮೊಳೆನೆ ಹೊಡೆದಿಲ್ಲ ಏನಣ್ಣ ಇದು ಮಾತು? ಅಂದ್ರೆ ಜೀವನ ಎಲ್ಲ ಇದಕ್ಕೆ ಅರ್ಪಿಸ್ಬಿಟ್ಟಿದಿರಿ. ನಿಮ್ದೇ ನೋಡಿ ಇನ್ನೇನ್ ಹೇಳಬೇಕು ನೋ ನಿಮ್ ಮದ್ವೆ ಆಗಣ, ನಿಮ್ ಮಕ್ಳಾರು ನಿಮ್ ಹೆಸರು ಉಳಿಸ್ಲಿ. ಎಡ್ತೀನು ಆಗಲ್ಲ ಕಾಣ ಮನೆಗೆ ಯಾಕಣ್ಣ ಇರ್ತೀಯ? ಎಲ್ಲಣ್ಣ ಬಂದ್ 3 ದಿನ ಮಗ್ಳ ಮನೆಗೆ ಹೋದ್ರೆ 4ನೇ ದಿನಕ್ಕೆ ಒದಿತಾಳ ಕಾರಣ ಅವಳುಗಳು ನೀನು 3 ದಿನ ಮೇಲೆ ಬೇಜಾರಾಗೋಗುತ್ತೆ. 3 ದಿನ ಮಗ್ಳ ಮನೆಗೆ ಹೋದ್ 4ನೇ ದಿನಕ್ಕೆ ಒದಿತಾಳೆ ಕಾರಣ ಒದಿತಾಳದು ಆಸಿಡ್ಗೆ ಸಮಾನ ಅಣ್ಣ. ಅನುಭವ ಅನ್ನೋದು ನಮ್ಗೆ ಅನುಭವ ಅನ್ನೋದು ಆಸಿಡ್ಗೆ ಸಮಾನ ಆಗ್ಬಿಟ್ಟದೆ ಅಣ್ಣ. ನೀನ್ ನಿಜವಾಗ್ಲು ಜೂನಿಯರ್ ಗಿಲ್ಲಿ ಅಣ್ಣ, ನೀನ್ ನಿಜವಾಗ್ಲು ಮಾತ್ರ. ಅಯ್ಯೋ ಬಾಣ ಇರ್ಲಿ. ತಾಯಿ ಆಶೀರ್ವಾದ ಭಗವಂತನ ಆಶೀರ್ವಾದ ಎರಡು ಇದ್ಬಿಟ್ರೆ ಏನ್ ಬೇಕಾದ್ರೂ ಜಯಿಸ್ಬೋದಂತೆ. ತಾಯಿ ಆಶೀರ್ವಾದನ ಸಿಗದೆ ಹೋದ್ರೆ ಮೇಲ್ಗಡೆ ಭಗವಂತನು ಸೇಸಲ್ಲ ಅಂತ. ಇಟ್ಟರೆ ಸ್ವಗಣಿ ಆದೆ ಸುಟ್ಟಿದರೆ ನಸುಳಿಗೆ ವಿಭೂತಿ ಆದ ನೀನಾರಿಗಾದೆಯೋ ಎಲೆ ಮಾನವ ಹರಿ 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 ಗೋವು ನಾನು ಅಂತ. ಅದು ಕಣಕಣದಲ್ಲೂ ನಮ್ಗೆ ಫುಲ್ ಉಪಯೋಗನೆ. ನಮ್ದು ಹಣ ಆಸ್ತಿ ತಗೊಂಡ್ ಎದೆ ಮೇಲೆ ಓದಿರಾ ಕರೆಕ್ಟ್ ನೋಡಿ. ಏನ್ 3 ಹೊತ್ತಿಟ್ಟು 1 ಹೊತ್ತು ನಿದ್ದಿಗೆ ಈ ಪಾರ್ಟಿ ಒದ್ದಾಡ್ತಾ ಇರ್ಬೇಕಾರೆ ಇನ್ನೇನು ಇಲ್ಲ ಸ್ವಾಮಿ. ಪ್ರಪಂಚದಲ್ಲಿ ಏನು ಇಲ್ಲ, ಜನರಲ್ಲಿ ಏನು ಇಲ್ಲ. 3 ಹೊತ್ತಿಟ್ಟು 1 ಹೊತ್ತು ನಿದ್ದೆ ಅಷ್ಟಿಗೆ ಈ ಪಾರ್ಟಿ ದುಡ್ಡು ಒಂದು ಹೊಡೆದಾಡ್ತಾರಷ್ಟೇ. ಈ ಭೂಮಿ ಜೊತೆಗೆ ಪ್ರಾಣಿ ಜೊತೆಗೆ ನೀವು ಇರೋ ಸಂಬಂಧ ಇರೋನು ಭಾರಿ ನೆಮ್ಮದಿ ಅಂತ ಹೇಳ್ತಾರೆ, ಹೌದಾ? ಅವನಷ್ಟು ನೆಮ್ಮದಿ ಜೀವಿ ಬೆನ್ನೊಬ್ಬ ಇಲ್ಲ ಸ್ವಾಮಿ ಅಲ್ವಾ? ಪ್ರಕೃತಿ ಜೊತೆ ಜೀವನ ನಡೆಸುವಂತ ವ್ಯಕ್ತಿ ಎಷ್ಟು ನೆಮ್ಮದಿ ಜೀವನ. ಕೋಟ್ಯಾಂತರ ರೂಪಾಯಿ ದುಡ್ಡು ಮಡಗಿದ್ರು ಅವನೊಂದು ಕೂದಲು ಸಮಾನ ಸ್ವಾಮಿ. ಕರೆಕ್ಟ್ ಆಗಿ ಹೇಳಿದ್ರಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಸರ್. ಅಬ್ಬೂರು ಗುಂಡ ಅನ್ಬಿಟ್ಟು. ಅಬ್ಬೂರ್ ಗುಂಡ ಹೆಸರನ್ನ ಸೇರಿಸ್ಕೊಂಡು ಹೇಳ್ತೀರಿ ಊರ ಹೆಸರನ್ನ? ಅಬ್ಬೂರ್ ಗುಂಡನ್ ತರ ನೀವಿಲ್ಲ, ಆದ್ರೆ ಸಾಕಿರೋ ಹೊಸ ಮಾತ್ರ ಗುಂಡಾಗಿ ಸಾಕ್ಬಿಟ್ಟಿದ್ದೀರಿ. ಏನ್ ಮಾಡಿರಿ ಸರ್? ಈಗ ಹಸು ಅಂದ್ರೆ ಅಷ್ಟೊಂದು ಪ್ರೀತಿ ನಿಮ್ಗೆ? ನೋಡಿ ಇಲ್ಲೇ ಕಣ್ಣು ಕಾಣ್ತಾ ಇಲ್ಲ ಸ್ವಾಮಿ. ಯಾವ್ರು ನೀವು ಅಂತ ಹೇಳಿದೆ? ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಅಬ್ಬೂರು ಗ್ರಾಮ. ಎಷ್ಟು ವರ್ಷದಿಂದ ಹಸುಗಳು ಸಾಕ್ತಾ ಇದೀರಿ ಸರ್? ಸರ್ ನಮ್ಮ ಮುತ್ತಾತರ ಸಾಕ್ತಿದ್ರು, ಸೆಂಟ್ರಲ್ ಬಿಟ್ಬಿಟ್ಟಿದ್ರು. ಈಗ ನಾವು ಶುರು ಮಾಡಿದೀವಿ. ನೀವು ಅದು ನಿಲ್ಸ್ಬಾರ್ದು ಅಂತ ಮಾಡ್ತಾ ಇದೀರಾ? ಇದು ಎಲ್ಲಿಂದ ತಂದಿದ್ದು ಸರ್ ಇದು? ಇದು ಮೂಲ ಕನಕಪುರ ತವಿನ್ ತಂದು. ಕನಕಪುರ ನಮ್ಮ ಅಣ್ಣಾರ ತಂದ್ರು. ಎಷ್ಟಕ್ಕೆ ತಂದಿದ್ರಿ? ನಮ್ಮ ಅಣ್ಣಾರು ಲೋಕೇಣವ್ರ ಅಂದ್ಬಿಟ್ಟು 28,000 ತಂದಿದ್ರು. ಅವ್ರ ತಾವ್ ನಾವೇ ಹಿಡ್ಕೊಂಡು ಹೋದಿರ 28,000 ಕೊಟ್ಟಿ. ಬರೀ 28,000 ತಂದಿದ್ರಿ? ಈಗ ಲಕ್ಷಾಂತರ ರೂಪಾಯಿ ಬಾಳುವಂಗೈತೆ. ಹ್ಞೂ ಸ್ವಾಮಿ. ಅವತ್ತಿಂದ ಇವತ್ತು ಲಕ್ಷಾಂತರ ರೂಪಾಯಿನೇ ಖರ್ಚು ಮಾಡಿ ಮೇಯಿಸಿ ನಿಲ್ಸಿರೋದಕ್ಕೆ ಲಕ್ಷ. ಅಂದಾಜು ಎಷ್ಟು ಹೋಗ್ಬೋದು ಈಗ ಇದು? ಅಲ್ಲ ಇಲ್ಲಿ ಬೆಲೆ ಕಟ್ಟಕ್ ಆಗಲ್ಲ, ಯಾರ ಕೊಂಡ್ಕೋಬೇಕು ಅಂದ್ರೆ ಬೆಲೆ ಗೊತ್ತಾಗಬೇಕಲ್ಲ ಅಣ್ಣ. ನಾವ್ ಇವತ್ತು 6.5 ಲಕ್ಷ ಹೇಳ್ತಾ ಇದೀವಿ. 6.5 ಲಕ್ಷ 25,000 ತಂದಿದ್ದು 6.5 ಲಕ್ಷ ಗಂಟ ಕಷ್ಟಪಟ್ಟು ಸಾಕಿದಿರಿ. ಹೌದು ಸ್ವಾಮಿ. ಬೈ ಮೇಲೆ ಇಟ್ಕೊಬಿಡಿ. 6.5 ಲಕ್ಷ ಗಂಟ ಸಾಕಿದಿರಿ. ಯಾವ್ದಾರ ಬೇರೆ ಜಾತ್ರೆಗಳಿಗೆಲ್ಲ ಕರ್ಕೊಂಡು ಹೋಗಿದ್ದೀರಾ? ಹೌದು ಸ್ವಾಮಿ. ಯಾವ ಜಾತ್ರೆಗೆ ಹೋಗಿದೆ? ಸಿದ್ಧಗಂಗೆ ಹೋಗಿದ್ದೀವಿ. ಯಾವ್ದು? ಸಿದ್ಧಗಂಗೆಗೆ ಹೋಗಿದ್ದೀವಿ. ಸಿದ್ಧಗಂಗೆಲ್ಲ ಜಾತ್ರೆ ಮಾಡ್ತಾರ? ಸೂಪರ್. ಅಲ್ಲಿ ಪ್ರೈಸ್ ಏನೋ ತಗೊಂಡಿದ್ಯಾ? ಅಲ್ಲ ಸ್ವಾಮಿ, ಬಂದ್ಬಿಟ್ಟು ಕಮಿಟಿ ಮುಂದೆಗೆ ಬಂದ್ಬಿಟ್ಟಿದ್ದು. ಏನಪ್ಪ ಕಾರಣಾಂತರದಿಂದ ಬಂದ್ಬಿಟ್ಟಿದ್ರಿ. ಬೇರೆ ಎಲ್ಲಿ ಯಾವ ಜಾತ್ರೆಯಲ್ಲಿ ಬಹುಮಾನ ಬಂದಿದೆ? ಕೆಂಗಲಲ್ಲಿ ಬಂದಿದೆ. ಕೆಂಗಲಲ್ಲಿ ಸತತ 3 ಬಾರಿನೂ ಪ್ರೈಸ್ ಮಾಡೋದೆ. 3 ಬಾರಿ? ಸೂಪರ್. ನಿಜವಾಗ್ಲೂ ಕೂಡ ನೀವು ಸಾಕಿದ್ಕು ಸಾರ್ಥಕತೆ. ಎಷ್ಟೆಷ್ಟು ಪ್ರೈಸ್ ಬಂದಿತ್ತು? ಒಂದ್ಸರಿ ಬೆಳ್ಳಿ 25 ಗ್ರಾಮ್ ಬೆಳ್ಳಿ, 2 ಸರಿ ಚಿನ್ನ. 2 ಸಾರಿ ಚಿನ್ನ? ಹೌದು ಸ್ವಾಮಿ. ಎಷ್ಟು ಗ್ರಾಮ್ ಚಿನ್ನ ಬಂದಿತ್ತು? ಒಂದ್ಸರಿ 2 ಗ್ರಾಮ್, 2 ಸರಿ 2 ಗ್ರಾಮ್. 2 ಗ್ರಾಮ್. ಹೌದು ಸ್ವಾಮಿ. ಇನ್ನೊಂದ್ಸರಿ ಒಂದ್ಸರಿ ಬೆಳ್ಳಿ ಮೂರ್ ಪ್ರೈಸ್ ಆಗದೆ ಸ್ವಾಮಿ. ಇನ್ನೊಂದು 3ನೇ ಪ್ರೈಸ್ ಯಾವುದು? ಅದೇ ಚಿನ್ನನೆ, ಲಾಸ್ಟ್ ಪ್ರೈಸ್ ಚಿನ್ನನೆ. 2 ಚಿನ್ನ 1 ಬೆಳ್ಳಿ. ಖುಷಿ ಆಗುತ್ತಲ್ಲ ನಿಮಗೆ? ಹೌದು ಸ್ವಾಮಿ. ಖುಷಿನೇ. ಏನು ಇದರಿಂದ ಒಂದು ಹೆಸರು, ಖುಷಿ, ಹೊಸ ಕೂತ್ರಲ್ಲಿ ನಿಮ್ಗೆ ತೃಪ್ತಿ ಆಗುತ್ತೆ, ನೆಮ್ಮದಿ ಸ್ವಾಮಿ. ಈಗ ನೀವು ನೋಡಕ್ಕೆ ಯುವಕರು ಇಷ್ಟು ಯುವಕರಾಗಿದ್ರು ಕೂಡ ಇಷ್ಟು ನಿಮ್ಮ ಸುಖ ಸಂತೋಷ ಎಲ್ಲ ಬಿಟ್ಟು ಇದನ್ನೇ ಚೆನ್ನಾಗಿ ನೋಡ್ಕೊಳ್ಳಿ. ಖುಷಿ ನಿಮ್ಗೆ? ಸುಖ ಸಂತೋಷ ಎಲ್ಲ ನೆಮ್ಮದಿ ಇದ್ರಲ್ಲೇ ಸ್ವಾಮಿ. ಸಾಕು. ಇದ್ರಲ್ಲೇ ಎಲ್ಲ 3 ಕೋಟಿನೂ ಇದ್ರಲ್ಲೇ ಸಿಗ್ತದೆ ನಮ್ಗೆ. 3 ಕೋಟಿನೂ ತುಂಬಾ ಸಮಾಧಾನ ಆಗುತ್ತೆ ನಿಮ್ಗೆ? ಎಲ್ಲ ಅದ್ರಲ್ಲಿ ಸಿಗ್ತದೆ ಸಮಾಧಾನ. ಇನ್ನೇನ್ ಸ್ವಾಮಿ ಅಲ್ಲಿ ಎಲ್ಲ ಹಣ ಆಸ್ತಿ ಅಂತ ಹೊಡೆದಾಡ್ತಾರೆ ನೀವು. ಹಣ ಆಸ್ತಿ ತಗೊಂಡ್ ಎದೆ ಮೇಲೆ ಓದಿರಾ? ಕರೆಕ್ಟ್ ನೋಡಿ. ಏನ್ 3 ಹೊತ್ತಿಟ್ಟು 1 ಹೊತ್ತು ನಿದ್ದಿಗೆ ಈ ಪಾರ್ಟಿ ಒದ್ದಾಡ್ತಾ ಇರ್ಬೇಕಾರೆ ಇನ್ನೇನು ಇಲ್ಲ ಸ್ವಾಮಿ. ಪ್ರಪಂಚದಲ್ಲಿ ಏನು ಇಲ್ಲ, ಜನರಲ್ಲಿ ಏನು ಇಲ್ಲ. 3 ಹೊತ್ತಿಟ್ಟು 1 ಹೊತ್ತು ನಿದ್ದೆ ಅಷ್ಟಿಗೆ ಈ ಪಾರ್ಟಿ ದುಡ್ಡು ಒಂದು ಹೊಡೆದಾಡ್ತಾರಷ್ಟೇ. ಈ ಭೂಮಿ ಜೊತೆಗೆ ಪ್ರಾಣಿ ಜೊತೆಗೆ ನೀವು ಇರೋ ಸಂಬಂಧ ಇರೋನು ಭಾರಿ ನೆಮ್ಮದಿ ಅಂತ ಹೇಳ್ತಾರೆ, ಹೌದಾ? ಅವನಷ್ಟು ನೆಮ್ಮದಿ ಜೀವಿ ಬೆನ್ನೊಬ್ಬ ಇಲ್ಲ ಸ್ವಾಮಿ. ಅಲ್ವಾ? ಪ್ರಕೃತಿ ಜೊತೆ ಜೀವನ ನಡೆಸುವಂತ ವ್ಯಕ್ತಿ ಎಷ್ಟು ನೆಮ್ಮದಿ ಜೀವನ. ಕೋಟ್ಯಾಂತರ ರೂಪಾಯಿ ದುಡ್ಡು ಮಡಗಿದ್ರು ಅವನೊಂದು ಕೂದಲು ಸಮಾನ ಸ್ವಾಮಿ. ಕರೆಕ್ಟ್ ಆಗಿ ಹೇಳಿದ್ರಿ. ಕೋಟ್ಯಾಂತರ ರೂಪಾಯಿ ಇಟ್ಟಿದವನು ಕೂಡ ಪ್ರಕೃತಿ ಜೊತೆ ಬದುಕೋ ನೆಮ್ಮದಿ ಇಲ್ಲ ಅಂದ್ರೆ ಇವತ್ತೆಲ್ಲರೂ ಕೂಡ ಕೋಟಿ ಮಾಡಿ ಬಂದು ಜಮೀನ್ ತಕೊಂಡು ಸೈಟ್ ತಕೊಂಡು ಫಾರ್ಮ್ ಹೌಸ್ ಮಾಡ್ಕತ್ತವ್ರೆ. ಈಗ ಆ ನಿಮ್ದು ತಗೊಳ್ಳೋಕೆ ಕೋಟಿ ಖರ್ಚು ಮಾಡಿ ಮಾಡ್ತಾ ಇರೋದು ಸ್ವಾಮಿ. ಈಗ ಆದ್ರೆ ನೀವು ಮೂಲತಃ ಇದೇ ಮಾಡ್ಕೊ ಬಂದಿಲ್ಲ? ಮೂಲತಃ ಅದೇ. ನಿಮ್ಗೆ ಎಷ್ಟು ವರ್ಷ ಈಗ? ನಮ್ಗೆ ಇವಾಗ 28 ವರ್ಷ ಸ್ವಾಮಿ. ಇನ್ನು 30 ಕ್ರಾಸ್ ಆಗಿಲ್ಲ. ಒಂದು 70-80 ತರ ಮಾತಾಡ್ತಾ ಇದ್ರಿ ಅಂದ್ರೆ ಜೀವನದ ಅನುಭವ ಸಿಕ್ಕಾಪಟ್ಟೆ ಜೀವನದ ಅನುಭವ ಕಣ್ಣಾರೆ ನೋಡಿ ತಿಳ್ಕೊಂಡಿರೋದು ಸ್ವಾಮಿ. ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಅಯ್ಯೋ, ಜೀವನದಲ್ಲಿ ಖುಷಿ ಇನ್ನೇನು ಸ್ವಾಮಿ. ಇನ್ನೊಂದಿಲ್ಲ. ಅಯ್ಯೋ, ಹುಟ್ಟಿರೋದೇ ಒಂದ್ ಖುಷಿ. ನಾವು ಮನುಷ್ಯನಾಗ ಹುಟ್ಟಿರೋದೇ ಖುಷಿ, ಒಂದ್ ಖುಷಿ. ಇನ್ನೇನ್ ಸ್ವಾಮಿ? ಅದ ಸಾರ್ಥಕ ಮಾಡೋದ್
ಬದುಕೊಳ್ಳೋದು ಇನ್ನೂ ಖುಷಿ. ಒಂದ್ ಖುಷಿ ಅದು. ಒಳ್ಳೆ ಮಾತಾಡಿದ್ರಿ. ಏನ್ ಓದಿದ್ರಿ ಸರ್ ನೀವು? ನಮ್ದು ಐ ಟಿ ಐ ಮುಗಿದ ಸ್ವಾಮಿ. ITI ಮುಗ್ದಿದ್ರಿ, ನಿಜವಾಗ್ಲು ಒಂದು ಟ್ರಿಬಲ್ ಡಿಗ್ರಿ ಡಬಲ್ ಡಿಗ್ರಿ ಓದೋರ್ ತರ ಮಾತಾಡ್ತಾ ಇದ್ರಿ. ಅಯ್ಯೋ ಭಗವಂತ ಅಷ್ಟು ಬುದ್ಧಿ ಓದ್ ಏನು ಮುಖ್ಯ ಇಲ್ಲ ಬಿಡಿ ಸರ್, ನೀವು ಹೇಳಿದ್ರಲ್ಲ ಪ್ರಕೃತಿ ಇದೆಲ್ಲ ಹೇಳಿದ್ರಲ್ಲ. ಇಲ್ಲ ಇಲ್ಲ, ನಾವು ಹಂಗ ಅನ್ಕಾದ್ ಓದು ಇರ್ಬೇಕು, ಹಾ ಹಾ ಓದು ಇರ್ಬೇಕು. ಓದಿರೋದಕ್ಕೆ ಇಷ್ಟ ಮಾತಾಡ್ತಾ ಇರೋದು ನಾವು. ಓದಿಲ್ಲ ಅಂದ್ರೆ ಕೆಕ್ಕರ್ಬೇಕು ನಿಂತ್ಕೊಂಡಿರೋ ಸಖತ್ತಾಗಿ ಹೇಳಿದ್ರಿ ನೋಡಿ. ಏನಿಲ್ಲ, ಓದು ಇರ್ಬೇಕು. ಹಾ ಹಾ ಅಷ್ಟೊತ್ತು ಇದ್ರೆ ಎಲ್ಲ ಉಂಟು. ಈಗ ಈ ಜಾತ್ರೆ ಬನ್ನೂರ್ ಜಾತ್ರೆ ಕಟ್ಕೊಂಡ್ ಬಂದಿದೆ. ಎಷ್ಟ್ ದಿನ ಆಯ್ತು ಬಂದು? ನಾವು ಬಂದು 4 ದಿನ ಆಯ್ತು. 4 ದಿನದಿಂದ ಇಲ್ಲ ಕಟ್ಟಾಕಿದಿರಿ. ಹೌದು ಸರ್. ವಾಸ ಇಲ್ಲ, ಸಂಜೆ ಮೇಲೆ ಮನೆ ಕೊಟ್ಟೋಗ್ತೀರಾ? ಇಲ್ಲ ಇಲ್ಲ, ಸಂಜೆ ಮೇಲೆ ಮನೆ ಕೊಂಡ್ರೆ ಕುಲ್ಲು ನೀರು ಬಾಡು. ಅಂದ್ರೆ ಇದೆಲ್ಲ ಸೋಕಿಗೋಸ್ಕರ ಅಲ್ಲ, ಇಲ್ಲೇ ಇರ್ತೀರಿ ನೀವು. ಹೌದು. ಅಲ್ಲಣ್ಣ, ಇಷ್ಟೊಂದ್ ಚಳಿ ಅದೇ 6 ಗಂಟೆ ಆದ್ರೆ ಚಳಿ ಹೊಡಿತಾ ಇರತ್ತ, ನೀವು ಇಲ್ಲೆಲ್ಲ ಎಲ್ಲಿ ಮಲಿಕೊಂಡು ಹೆಂಗೆ ಜೀವನ? ಈಗ ಇವ್ ಮನ್ಗವಲ್ಲ, ಇವಕ್ಕೇನು ಇಲ್ಲ, ನಮ್ಗ್ ಬಂದ್ಬಿಟ್ಟದ ಎಲ್ಲ. ವಾವ್, ಅವು ನೆನಿತಾವೆ, ಬಿಸ್ಲ ಒಣಗ್ತಾವೆ, ಅವರಿಂದ ಜೀವನ ಸಿಗ್ತದೆ, ನೆಮ್ಮದಿ ಸಿಗ್ತದೆ ಅಂದ್ರೆ ನೀವು ಇಲ್ಲೇ ಮಲಿಕತ್ತೀರಿ. ಮತ್ತೆ ಊಟ ಬಟ್ ಇವತ್ 3 ದಿನ ಚಳಿ ನಡುಕ್ತಿವಿ ನಾವು. ಹಾ, ಅವು ಜೀವನ ಪರ್ಯಂತ ಚಳಿ ನಡುಕ್ತಾವೆ. ಎಷ್ಟೊಂದು ಬಹುಮಾನ ಎಲ್ಲ ತಂದು ಕೊಟ್ಟದೆ, ನಿಮ್ ಗೌರವ ತಂದು ಕೊಟ್ಟದೆ ಅಲ್ವಾ? ಅದಕ್ಕೋಸ್ಕರ 3 ದಿನ ಏನಾಗ್ಬಿಟ್ಟದು. ನೀವ್ ಇಲ್ಲೇ ಪಕ್ಕದಲ್ಲೇ ಮಲ್ಕತ್ತೀರಾ? ಇಲ್ಲಿ ಹಿಂದೆನೆ ಮಲ್ಕೊಬಿಡ್ತೀರಿ. ಅಯ್ಯಪ್ಪ, ಏನು ನಿಜವಾದ ರೈತ ಅಂತಂದ್ರೆ ಸುಮ್ನೆ ಹೇಳಕ್ ಆಗೋದಿಲ್ಲ. ಇವತ್ತು ದುಡ್ಡಿರೋನು ಜಮೀನ್ ತೆಗೆದ್ ಬಿಟ್ಬಿಡ್ತಾನೆ, ಹಸುಗಳು ತೆಗೆದ್ ಬಿಟ್ಬಿಡ್ತಾನೆ. ಹೌದು ಸ್ವಾಮಿ. ಸಾಕದು ನಿಜವಾದ ಇದು. ಇಲ್ಲೇ ಹಾಸ್ಕೊಂಡು ಇಲ್ಲೇ ಮಲ್ಕತ್ತೀರಿ. ಹೌದು ಸ್ವಾಮಿ. ಚಳಿ ಗಿಳಿ ಎಂತದಿಲ್ಲ. ಚಳಿ ಹೊಡೆದ್ರು ಇನ್ನೇನ್ ಬಿಸಿ ಬಿಸ್ಕು ಓಡಾಡೋಗದ. ಇಲ್ಲೇ ಚಳಿ ಹೊಡೆದ್ರೆ ಮನಿಕೋಬೇಕು. ಊಟ ಗಿಟ ಎಲ್ಲ ಇಲ್ಲೇ ವ್ಯವಸ್ಥೆ ಮಾಡ್ತಾರೆ. ಮಾಡ್ತೀವಿ, ಇಲ್ಲೇ ಊಟ ಮಾಡ್ತಾರೆ. ಇಲ್ಲೇ ಈ ಮಾಡ್ತೀವಿ. ಹುಲ್ಲು ಇದಕ್ಕೆಲ್ಲ ಏನ್ ಮಾಡ್ತೀರಾ? ತಗೊಂಡ್ಬಂದಿರ್ತೀವಿ ಸ್ವಾಮಿ. ನೀವೇ ತಗೋಬತ್ತೀರಾ? ಅಲ್ಲೇ ವಾದ ಮಾಡ್ಕೊಂಡು ಅದಕ್ಕೇನೇನ್ ಬೇಕು, ಹಾ ಹಾ, ಅದಕ್ಕೇನೇನ್ ಮುತುವರ್ಜಿ ಮಾಡ್ಬೇಕು ಎಲ್ಲ ಮನೇಲಿ ಏನ್ ಮಾಡ್ತೀರಾ ಅದನ್ನೆಲ್ಲ ಇಲ್ಲೇ ತಗೋಬತ್ತೀರಾ? ಒಂದು ಚೀಲಗಳು ಕಟ್ಟಿ 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 ಅದ್ರ ಸೌಕರ್ಯ ತಗೊಂಡ್ಬಂದಿರ್ತೀವಿ. ಎಲ್ಲ ತಗೋಬತ್ತೀರಾ? ಎಲ್ಲ ತಗೋಬತ್ತೀವಿ. ಅಂದ್ರೆ ಸುಮ್ನೆ ಮಾತ ಹೇಳೋದೆಲ್ಲ ಮಾಡಿ ತೋರ್ಸ್ಬೇಕು. ಸ್ವಾಮಿ ಕಣ್ಣಾಲೆ ಕಾಣ್ತದಲ್ಲ ಸ್ವಾಮಿ. ಹೌದೌದು. ಅಣ್ಣ, ಈಗ ಇದಕ್ಕೆ ಬೇರೆ ಹಸುಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಣ್ಣ? ಯಾವ ತರ ನೋಡ್ಕತ್ತೀರಿ ಡೈಲಿ ನೀವು ಇದಕ್ಕೆ? ಅಣ್ಣ ಅವ್ರವ್ರು ಬಿಟ್ಟುದು ಅಣ್ಣ. ನಿಮ್ದೇ ಒಂಥರ ಪ್ರೀತಿ ಇರುತ್ತೆ, ನಮ್ದೇ ಒಂಥರ ಪ್ರೀತಿ ಅಲ್ಲ, ಇರುತ್ತೆ. 25,000 ತಂದು ನೀವು 6 ಲಕ್ಷದವರೆಗೂ ಸಾಕಿದಿರಿ ಅಂದ್ರೆ ಏನ್ ಸಾಮಾನ್ಯದ ಮಾತ ಅಲ್ಲ ಅಲ್ವಾ? ಹೌದು ಸ್ವಾಮಿ. ಯಾಕಂದ್ರೆ ನಿಮ್ಗೆ ಇನ್ನ 30 ಕ್ರಾಸ್ ಆಗಿಲ್ಲ. ಹೆಂಗಾಗಿತ್ಕೊಂಡು ಮೋಜು ಮಸ್ತಿ ಮಾಡೋ ಟೈಮಲ್ಲಿ ನೀವು ಇದ್ರ ಬಗ್ಗೆ ಇಷ್ಟು ಕಾಳಜಿ ವಹಿಸಿರಿ, ಚೆನ್ನಾಗಿ ಸಾಕಿದಿರಿ ಅಂದ್ರೆ ತುಂಬಾ ಶ್ರಮ ವಹಿಸ್ತೀರಿ. ಒಂದೇ ಒಂದ್ ಮಾತು ಸ್ವಾಮಿ ನಿಮ್ಗೆ, ಈಗ ನಿಮ್ ಜೊತೆ ಇಲ್ಲೆಲ್ಲ ಬಂದ ನಾನು ಟೀ ಕುಡಿತೀನಿ, ಒಂದಷ್ಟು ದೂರ ಹೋಯ್ತೀರಿ, ಏನು ಅನ್ಕೋಬೇಡಿ, ಒಂದಷ್ಟು ದೂರ ಹೋಯ್ತೀರಿ, ಮರ್ತ್ ಬಿಡ್ತೀರಿ. ಹೌದೌದು. ಈಗ ಅಲ್ಲೆಲ್ಲಾರ ಗಡಾಕಿರಿ ಇದ ಒಂದಡಿ ಹುಲ್ಲಾಕಿರಿ, ನೀವು ನಾಳೆಗಿನ ಒಂದೆಲ್ಲ ಹೋಯ್ತಾರಿ, ನೀವ್ ಬತ್ತಾರ ಅಲ್ಲಿ ನೋಡ್ತಾ ನಿಂತಿರುತ್ತೆ. ಅಲ್ವಾ? ನೀವು ಟೀ ಕುಡಿಸಿರಿ ನೆನ್ಪಣಿ, ಒಂದಡಿ ಹುಲ್ಲು ನೆನ್ಪಣಿಕೊಂಡು. ಅಂದ್ರೆ ಮನುಷ್ಯ ನೆನ್ಪು ಮಾಡ್ಕೊಳ್ಳೋದು ಪ್ರಾಣಿಗಳು. ಮನುಷ್ಯನಂತ ಕೆಟ್ಟ ಜೀವಿ ಇನ್ನೊಂದಿಲ್ಲ ಸ್ವಾಮಿ. ಈ ಮನ್ಸ ನರಮನ್ಸ ಅಂತ ಅವನಲ್ಲ, ಅವನಂತ ಕೆಟ್ಟ ಜೀವಿ ಇನ್ನೊಂದಿಲ್ಲ, ಇನ್ನೊಬ್ಬಿಲ್ಲ ಪ್ರಪಂಚ. ಹುಡ್ಸ್ಬಿಟ್ಟಿರೋದು ಒಂದು ಅದ್ಭುತ. ಅದು ಹುಟ್ಟಿರೋದು ಅದ್ಭುತ, ನಡ್ಕತಾ ಇರೋದು ಅತ್ಯದ್ಭುತ. ಅದ್ಭುತವಾಗಿ ನಡೀತಾ ಅದು ಹುಟ್ಟಿರೋದೇ ಒಂದು ದರಿದ್ರ ಆಗ್ಬಿಟ್ಟದ. ನೀವ್ ಹೇಳಿದ್ರಿ ನೋಡಿ, ನಾವು ಮನುಷ್ಯನಾಗ ಹುಟ್ಟಿರೋದೇ ಸಾರ್ಥಕತೆ. ಆದ್ರೆ ಎಷ್ಟೋ ಜನ ಜೀವನ ಪರ್ಯಂತ ಅಯ್ಯೋ ಯಾಕಾದ್ರೂ ಹುಟ್ಟಿ ಯಾವಾಗ ಸತ್ತೋಗ್ನಿ ಅಂತ ಒದ್ದಾಡ್ತಿರ್ತಾರೆ. ಅದು ಅವ್ರ ಅನ್ಸಿಕೆ, ಅದು ಅವ್ರ ಅನುಭವ, ಅವ್ರ ಅನ್ಸಿಕೆ, ಅವ್ರಲ್ಲಿ ಅನ್ಸ್ಬಿಟ್ಟಿರ್ತದೆ, ಏನು ಮಾಡೋಕ್ಕಾಗಲ್ಲ. ನಿಮ್ ನೋಡ್ರೆ ಒಳ್ಳೆ ಏನೋ ಒಂದ್ ರೀತಿ ಏನೋ ಕಳ್ಕೊಂಡು ಹುಚ್ಚಿನ ತರ ಕಾಣಿಸ್ತಾರೆ. ಆದ್ರೆ ನಿಮ್ ಒಳಗಡೆ ಎಂತ ಸತ್ವ ಇದೆ, ಎಂತ ಪ್ರೀತಿ ಇದೆ, ಎಂತ ಮನ್ಸತ್ವ ಐತೆ ನೋಡಿ. ಇವಾಗ ಹುಚ್ಚ ಅನ್ಬಿಟ್ಟು ನನ್ನ ಹೊಂಟೈತಾ ಇರೋ ನೀವು ಮಾತಾಡ್ಸ್ತಾ ಇಲ್ವೋ? ಖಂಡಿತ. ಈಗ ನನ್ ಜೋಬಲ್ ದುಡ್ಡು ಅದೇನ್ಬಿಟ್ಟು ಮಾತಾಡ್ತಾರೆ, ಒಳ್ಳೆ ಬಟ್ಟೆ ಹಾಕಿ ಮಾತಾಡ್ತಾರೆ, ಓರಿ ಸಾಕೋದ್ ಮಾತಾಡ್ಸ್ತಾ ಇರಿ. ಓರಿಗಿಂತ ಹೆಚ್ಚಾಗಿ ನಿಮ್ ಒಳಗಡೆ ಸತ್ವಾದಲ್ಲ ನೋಡ್ತಿರೋ ತುಂಬಾ ಖುಷಿ ಆಗುತ್ತೆ. ಎಂತ ಜನ ಅವ್ರೆ ಅಂತ ಹೇಳಿ ಅಲ್ವಾ? ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಸರ್. ಡೈಲಿ ನೀವೇ ಇದಕ್ಕೆಲ್ಲ ಹುಲ್ಲು ನೀರು ಎಲ್ಲ ಹಾಕದೆಲ್ಲ? ನಮ್ಮ ಅಜ್ಜಿ ಅವ್ರೆ, ನಾವು ಕೆಲ್ಸಕ್ಕೆ ಹೋಯ್ತಿವಿ. ಅಜ್ಜಿ ನೋಡ್ಕತಾರ? ಸ್ವಾಮಿ. ಅವರು ನೀವಿಲ್ಲ ಅಂತ ನೋಡ್ಕತಾರ? ಅವ್ರಿಗೂ ಪ್ರೀತಿನ? ಇಲ್ಲ, ಅವ್ರಿಗೂ ಪ್ರೀತಿ ಸ್ವಾಮಿ. ಎಷ್ಟು ವರ್ಷ ಅವ್ರಿಗೆ? ಅವ್ರಿಗೆ ಇವಾಗ 78 ಆಗದೆ ಸ್ವಾಮಿ. 78 ಆಗಿದ್ರು ಹಸುಗಳನ್ನ ಈಗ್ಲೂ ನೋಡ್ಕತಾರ ಸ್ವಾಮಿ. ಊರಿಗೆ ಅವರೇ ಹುಲ್ಲು ನೀರು ಎಲ್ಲ ನಾವ್ ಕೆಲ್ಸಕ್ಕೆ ಹೋದಾಗ ಅವ್ರೆ ಮಧ್ಯಾಹ್ನ ಹೊತ್ತು ಬೆಳಗಿನ ಸಂಜೆ ಗಂಟೆ ಅವ್ರೆ ನೋಡ್ಕೊಳ್ಳೋದು. ಅಂದ್ರೆ ಒಬ್ಬರಿಂದ ಆಗದೆ ಇರೋ ಕೆಲಸ ಅಲ್ಲ ಇದು. ಇಲ್ಲ ಸ್ವಾಮಿ, ಎಲ್ರು ಮಂದಿ ಎಲ್ಲ ನೋಡ್ಕೋಬೇಕು. ಅಂದ್ರೆ ಈಗ ವ್ಯವಸಾಯ ಅನ್ನೋದನ್ನ ಹಿಂದೆ ತುಂಬಾ ಪ್ರೀತಿಯಿಂದ ಮಾಡ್ತೀರಿ, ಎಲ್ಲ ಬಿಟ್ಬಿಟ್ರು. ಈ ಹಸು ಸಾಕಾಣಿಕೆನೂ ಹಂಗೆ ಬಿಟ್ಬಿಟ್ಟು ಈಗ ಕೆಲವ್ರು ಮಾತ್ರ ಮಾಡ್ತಾರೆ. ಈಗ ಜನ ಆಲ್ರೆಡಿ ಹೇಳವ್ರೆ ಸ್ವಾಮಿ. ಒಂದೊಂದಷ್ಟು ರೈತರುಗಳು, ಇವ್ ರೈತರುಗಳು ಹೇಳವ್ರೆ, ಯುವ ರೈತರುಗಳು ಹೇಳವ್ರೆ. ಈಗ 3 ಕಾಸಿಗೆ ಫ್ಯಾಕ್ಟ್ರಿ ಆಸೆಗೆ ವ್ಯಾನಿಟಿ ಬ್ಯಾಗ್ ನ ತಕೊಂಡ್ ಇವತ್ತು ಹೋಯ್ತಾ ಇದ್ರೆ, ಮುಂದಕ್ಕೆ ಇವತ್ತೇನ್ ಆಲ್ರೆಡಿ ಪ್ಲಾಸ್ಟಿಕ್ ಅಕ್ಕಿ ತಿಂತಾ ಇದೀವಿ, ಮುಂದಕ್ಕೆ ಜೀವನ ಪರ್ಯಂತ ಪ್ಲಾಸ್ಟಿಕ್ ಅಕ್ಕಿ ತಿನ್ಬೇಕಾಯ್ತದೆ. ಮುಕ್ಳಿಯಲ್ಲಿ ಎಲ್ಲಿ ಬರುದಿಲ್ಲ ಸ್ವಾಮಿ. ಸಖತ್ತಾಗಿ ಹೇಳಿದ್ರಿ. ಹೌದು, ವಾಸ್ತವ ಇದೆ, ಇರೋದೇ ಹೌದು, ತಪ್ಪೇನಿಲ್ಲ. ನಾವು ಭೂಮಿ ತಾಯಿನ ಬಿಟ್ಟು ಹೋದ್ರೆ ಇದೇ ಪರಿಸ್ಥಿತಿ ಆಗೋದು. ಮುಂದಕ್ಕೆ ಅದೇ ಆಯ್ತಾ ಇರೋದು. ಇವಾಗ ಎಲ್ಲ ಪಾಳ್ ಬಿದ್ದು ತಕ್ಳು ಬಿದ್ದು ಮನೆ ಕಟ್ಕೋತಾ ಇದ್ದಾರೆ. ಹೇಳಿದ್ರೆ ನೀವೇ ಫಾರ್ಮ್ ಹೌಸ್ ಮಾಡ್ಕೋತಾವ್ರೆ, ಮೋಜ್ಗೆ ಫಾರ್ಮ್ ಹೌಸ್ ಮಾಡ್ಕೋತಾವ್ರೆ. ಅಲ್ಲಿ ವಾಸನ ಇರೋದಿಲ್ಲ, ಬೆಳೆಯವ್ರಿಗೂ ಜಾಗ ಬಿಟ್ಕೊಡೋದಿಲ್ಲ. ಮುಂಡೆ ಕಟ್ಬಿಟ್ಟು ಪೆನ್ಸ್ ಹಾಕ್ಬಿಟ್ಟು ಅಂದ್ಬಿಟ್ಟು ಎಲ್ಲೆಲ್ಲ ಯಾವ ರಾಜ್ಯದಿಂದ ಬಂದು ಎಲ್ಲೆಲ್ಲ ಹಾಕ್ಬಿಟ್ಟು ಹೊಟ್ಟೈತಾರೆ, ಅದ್ ಮಾಡ್ತಾವ್ರೆ. ಅವ್ರನ್ನ ಕರ್ಕೊಂಡೋಗಿ ಆ ಜಾಗದವ್ರು ಕೊಟ್ಬಿಟ್ಟಿರ್ತಾರೆ, ಅವ್ರಿಗೆ ಕಷ್ಟ ಕೊಟ್ಬಿಟ್ಟಿರ್ತಾರೆ. ಈಗ ಅವ್ರ ತವೇ ಜೀವನ, ಅವ್ರ ಹತ್ರನೇ ಒದ್ದಾಡ್ಬೇಕು ಇವಾಗ. ಅಂದ್ರೆ ರೈತ ನಿಮಗ್ ಮಾರ್ಬಿಟ್ಟು ನಿಮ್ಮ ಹತ್ರನೇ ಬಂದು ಒದ್ದಾಡ್ಬೇಕು. ಪರಿಸ್ಥಿತಿ ಆಗಿರೋದು. ಮುಂದಕ್ಕೆ ಇನ್ನ ಬರ್ತದೆ ಸ್ವಾಮಿ. ಇದು ಈ ಕಲಿ ಈಗ ಶುರು. ಇದು ಇನ್ನ ಮುಂದಕ್ಕೆ ಅದೇ ಬೇಜಾನದೇ ಅನುಭವಿಸೋದು, ಇನ್ನ ಬೇಜಾನ್ ಅನುಭವಿಸ್ತದೆ, ಅನುಭವಿಸ್ತಾನೆ ನನ್ನ ಮನ್ಸ.
ಅಷ್ಟು ಅದೇ ಅದನ್ನ ತಿಳ್ಕೊತಾ ಇಲ್ಲ ಅಷ್ಟೇ. ಒಬ್ಬ ಮನ್ಸನ್ಗೆ ಅರ್ತ್ಕೊಂಡು ಮಗ್ಳಿಗೆ ಆಗೋದ್ರೆ ಸಮಯ ಇವತ್ತೇನು ನೆಮ್ಮದಿ ಅಲ್ವಾ, ನೆಮ್ಮದಿ ಅಲ್ವಾ. ಆ ಕಲಿನೂ ಬೇಕಾದ್ರೆ ಅಳಿಸ್ಬೋದು, ಕಲಿನೇ ಇಳಿಸ್ಬೋದು, ದೇವರೇ ಸೋತ್ ಬಿಡ್ತಾನೆ, ಆ ಕಲಿನೂ ಅಳಿಸ್ಬೋದು ಅಲ್ವಾ. ಆ ನರಮನಸ ಯೋಚನೆ ಮಾಡ್ತಾ ಇಲ್ಲ, ಬುದ್ಧಿ ಗೊತ್ತಾ ಇಲ್ಲ, ಅಷ್ಟೇನೇನಿಲ್ಲ. ಇದಕ್ಕೂ ನಿಮ್ಗೂ ಅಟ್ಯಾಚ್ಮೆಂಟ್ ಹೇಗೆ ಸರ್? ನೀವು ಮನೇಲಿ ಹೇಗೆ ನಿಮ್ ಕಂಡ್ರೆ ಯಾವ ತರ, ನೀವು ಅದ್ರ ಪ್ರೀತಿ ಯಾವ ತರ ಗಮನಿಸಿದ್ರಿ, ಯಾವ ತರ ಹೇಳೋದಾಗ? ಇವಾಗ ನಮ್ಮ ಮನೇಲಿ ಒಂದ್ ಹುಟ್ಟು ತಮ್ಮ ಇದ್ರೆ ಹೆಂಗ್ ನೋಡ್ಕೋತೀವಿ, ಹುಟ್ಟದ್ ಮಕ್ಳು ಹೆಂಗ್ ನೋಡ್ಕೋತೀವಿ ಸ್ವಾಮಿ, ಹಂಗೆ. ಅಲ್ಲ, ಅದು ನಿಮ್ಮನ್ನ ಯಾವ ತರ, ನಿಮ್ಮನ್ನ ಪ್ರೀತಿ ಮಾಡೋದು ನಿಮ್ಗೆ ಯಾವ ತರ ಗಮನಿಸಿದ್ರಿ ಯಾವಾಗ? ಬೇಜಾನು ಸ್ವಾಮಿ. ಒಂದು ಉದಾಹರಣೆ ಹೇಳೋದಾದ್ರೆ ಯಾವಾಗಾರು? ನಾವು ಕೆಲಸದಿಂದ ಗಾಡಿ ಬಂದು ನಿಂತ್ಕೊಂಡ್ರೆ ಗಾಡಿ ಸೌಂಡ್ ಆದಕ್ಕೆ ಸ್ವಾಮಿ ಎದ್ದು ನಿಂತ್ಕೊಂಡು ಗುಡ್ರಕ್ಕೆ ಆಗ್ತಾ ಇರ್ತದೆ. ನಿಮ್ಮನ್ನ ನೋಡಿ ಬಸ್ ಆ ಕಡೆ ಈ ಕಡೆ ಸಣ್ಣದಾಡದೆ. ನೀವ್ ಹತ್ರ ಬಂದಾಗ ನಿಂತ್ಕೊಂಡು ಮೈ ಹೊರಿಕೊಂಡ್ ಬಂದ್ ನಿಂತ್ಕೋತದೆ, ನಿಮ್ಮನ್ನ ಹೊರಿಕ ನಿಂತ್ಕೋತದೆ. ಅದಕ್ಕಿಂತ ಇನ್ನೇನ್ ಬೇಕು ಸ್ವಾಮಿ? ಅವಾಗ ನಿಮಗೆ ಹೇಳ್ಕೊಳಕ್ ಆಗದೆ ಖುಷಿ ಆಗುತ್ತಲ್ಲ? ಮನ್ಸ ಬಂದ್ ಹೊರಿಕೊಂಡ್ ನಿಂತ್ಕೊಂಡ ನಂಗೆ ಅಲ್ವಾ. ಯಾವ ಮನ್ಸಲ್ಲ ಯಾವ ಸುಂದ್ರಿ ಬಂದ್ರು ಬೇಜಾರ ಖುಷಿ ಆಗಲ್ಲ ಅಷ್ಟೊಂದು. ಇನ್ಬಿಟ್ಟು ತಿಪ್ಪೆ ಮೇಲೆ ಏತ್ಬಿಟ್ಟೆ ಹೋಗೋಬಿಟ್ಟೆ ಐತೆ ಅನ್ಬಿಟ್ಟು ಕಡಿತಾನೆ ಮನ್ಸ. ಆದ್ರೆ ಇದು ಹಂಗಲ್ಲ. ಮನ್ಸಂದ್ ಏನು ಯೂಸ್ ಆಗಲ್ಲ, ಕೆಲವೊಂದಾದ್ರೆ ಇದು ಎಲ್ಲ ಯೂಸ್ ಆಗತ್ತಲ್ಲ ಪ್ರಪಂಚದಲ್ಲಿ. ಅದ್ರ ತಪ್ಪೇನು ಅದು ಹೇಳಿದ್ರು ಇಟ್ಟರೆ ಸೊಗಣಿ ಅದೇ ಸುಟ್ಟಿದರೆ ನೊಸಳಿಗೆ ವಿಭೂತಿ ಅದೇ ನೀನಾರಿಗಾದೆಯೋ ಎಲೆ ಮಾನವ ಹರಿ 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 ಗೋವು ನಾನು ಅಂತ. ಅದು ಕಣಕಣದಲ್ಲೂ ನಮ್ಗೆ ಫುಲ್ ಉಪಯೋಗನೇ. ನಮ್ದ್ರಿಂದ ಏನಿಲ್ಲ, ಏನೊಂದ್ ಹಿಡಿ ಹುಲ್ಲಾಗ್ತಾವೆ ಅಷ್ಟೇ. ಅಲ್ಲ, ನೀವು ಬರೀ ಓದಿದ್ದು SLC ITI ಬಿಟ್ಬಿಡಿ, SLC ಇಷ್ಟೊಂದು ಸತ್ವ ಕಲ್ತ್ಕೊಂಡಿದ್ದೀರಲ್ಲ, ನೋಡ್ತಿರೋರ್ಗೆ ತುಂಬಾ ಯುವ ಜನಸ್ಗೆ ನಿಮ್ಮಂತವ್ರು ಸ್ಫೂರ್ತಿ ಆಗ್ಬೇಕು ನಿಜವಾಗ್ಲೂ ಕೂಡ. ನಾವೇ ಸ್ಫೂರ್ತಿ ಆಗೋದು ಬೇಡಣ, ಅವ್ರು ಯೋಚನೆ ಮಾಡಿ ಅರ್ತ್ಕೊಂಡ್ರೆ ಸಾಕಣ. ಅರ್ತ್ಕೊಳಕಾರ ಯಾಕೆ ಎಷ್ಟೋ ಜನ ಮೋಜು ಮಸ್ತಿ ಮಾಡ್ಲಿ ಅಣ್ಣ, ಏನೇನೋ ಮಾಡಿ ಹಾಳಾಗ್ತಾರೆ. ಇಲ್ಲ ಮಾಡ್ಲಿ, ಅವ್ರ ಅನುಭವಿಸ್ತಿ ಮಾಡ್ಲಿ, ಅವ್ರ ಕೈಯಿಂದ ಅವ್ರ ಕುದುರೆ ಅವ್ರ ಮೈದಾನ ಹೊಡಿತಾ ಇರ್ಲಿ ಅಣ್ಣ. ಹೊಡಿಲಿ ಕುದುರೆ ಹೊಡಿಲಿ. ಏನ್ ಹಂಗ್ ಬರ್ತದಲ್ಲ, ಒಳ್ಳೆ ಗಿಲ್ಲಿ ಮಾತಾಡ್ತಿರಲ್ಲ ನೀವು. ಮಾತಾದ್ ಹೆಂಗ್ ಬಂದ್ಬಿಟ್ಟ ನಿಮ್ಗೆ? ಕುದುರೆ ಆಶೀರ್ವಾದ, ಭಗವಂತ ಆಶೀರ್ವಾದ ಅಷ್ಟೇ, ಇನ್ನೇನಿಲ್ಲ. ಅಷ್ಟ್ ಬಿಡ್ರಿ ಇನ್ನೇನಿಲ್ಲ. ಆ ಕುದುರೆಗೆ ಅನುಭವ ಆದಾಗ್ಲೇ ತಾನೇ ಅಣ್ಣ ನೆಟ್ಗೆ ಹೋಗೋದು. ಹೋಯ್ತಾ 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 ಎಷ್ಟು ಸುತ್ತದು. ಹಿಂದೆ ಕುಂತಿರೋ ಅಣ್ಣವ್ರು ಮಾತಾಡ್ಬೇಕಂದ್ ಮಾತ್ಕೊಳ್ಳೋರು ತಡಸೋ ಕೂತ್ಬಿಟ್ರೆ ನೀವು ಒಳ್ಳೆ ಗಿಲ್ಲಿ ತರ ಟಕ್ ಟಕ್ ಟಾಂಗ್ ಕೊಡ್ತಿದ್ದಿಲ್ಲ. ಒಂದ್ ಮಾತು ಕೇಳಿದ್ರೆ ನಾಕ್ ಮಾತಾಡ್ತೀರಿ. ನಿಜವಾಗ್ಲೂ ಕೂಡ ವಯಸ್ಸು ಮುಖ್ಯ ಅಲ್ಲ, ಎಜುಕೇಶನ್ ಮುಖ್ಯ ಅಲ್ಲ, ಅನುಭವ. ಅದು ಹೇಳಿ ಅಣ್ಣ, ತಾಯಿ ಆಶೀರ್ವಾದ ಭಗವಂತನ ಆಶೀರ್ವಾದ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ಜಯಿಸ್ಬೋದಂತೆ. ಇನ್ನೊಂದ್ಸರಿ ಹೇಳಿ ಅಣ್ಣ. ತಾಯಿ ಆಶೀರ್ವಾದ ಭಗವಂತನ ಆಶೀರ್ವಾದ ಎರಡು ಇದ್ಬಿಟ್ರೆ ಏನ್ ಬೇಕಾದ್ರೂ ಜಯಿಸ್ಬೋದಂತೆ. ತಾಯಿ ಆಶೀರ್ವಾದನ ಸಿಗದೆ ಹೋದ್ರೆ ಮೇಲ್ಗಡೆ ಭಗವಂತನೂ ಸೇಸಲ್ಲ ಅಂತ. ಸಹಿಸ್ಕೊಳ್ಳಲ್ಲ, ಸಹಿಸ್ಕೊಳ್ಳೋದು ಇಲ್ಲ, ಅರ್ಸ್ಕೊಳ್ದೇನೆ ಅವನಣ್ಣ, ಅನ್ಸ್ಕೊಳ್ದೇ ಇಲ್ಲ ಮಗಳಿಗೆ. ಅಣ್ಣ ಇದೊಂದೇ ನೀವು ಇಟ್ಕೊಂಡ್ ಬಂದಿರೋದು? ಒಂದು ನಮ್ ಸ್ನೇಹಿತರು ಅಲ್ಲೋದ್ ಗಂಗೋಡಿದ ಅಲ್ಲೂ ಅದೇ ಪಕ್ಕದಲ್ಲಿ ಅಣ್ಣ, ಅವರು ನಾವು ಜೊತೆಲೆ ಬಂದಿದೀವಿ. ನಾವು ಇದಕ್ಕೆ ಏನಂತ ಹೆಸರು ಕರಿತೀರಾ? ಸಿದ್ಧ ಅಂತ ಕಟ್ಟಿದೀವಿ. ಸಿದ್ಧ ಅಂತ ಯಾಕೆ ಕಟ್ಟಿದಿರಿ ಅಣ್ಣ? ನಮ್ಗೆ ಮನ್ಸಿಗೇನು ಅನಿಸ್ತು ಅಣ್ಣ, ನಮ್ಗೆ ನಾವು ನಮ್ ದೈವ ನಮ್ಮ ಮನೇಲಿ ಯಾವುದೇ ಉದ್ದೇಶ ಇಲ್ಲ, ಇಟ್ಕೊಂಡಿರೋಣ ಅಷ್ಟೇ. ನಿಮ್ಗೆ ಮಕ್ಳು ಎಷ್ಟು ಜನ? ಮದ್ವೆ ನಾಳೆಲ್ಲ ಮಕ್ಳೆಲ್ಲ ಬಂದೋಣ. ಎಲ್ಲ 2-3 ಮಕ್ಳಾಗಿರ್ಬೋದೇನೋ ಅನ್ಕೊಂಡಿದ್ದಿ. ಇದೇನ ಹಿಂಗಂತಿ ಮೊಳೆನೆ ಹೊಡಿಲಿಲ್ಲ, ಆಲೆ ಬೇರೆ ಬಿಟ್ಕೊಂಡು ಚಿಗುರು ಹೊಡೆದ ಹೆಂಗಣ ನೀನು? ಮೊಳೆನೆ ಹೊಡೆದಿಲ್ಲ ಏನಣ್ಣ ಇದು ಮಾತು? ಅಂದ್ರೆ ಜೀವನ ಎಲ್ಲ ಇದಕ್ಕೆ ಅರ್ಪಿಸ್ಬಿಟ್ಟಿದಿರಿ. ನಿಮ್ದೇ ನೋಡಿ, ಇನ್ನೇನ ಬೇಕು? ನೋ, ನಿಮ್ ಮದ್ವೆ ಆಗಣ, ನಿಮ್ ಮಕ್ಳಾರು ನಿಮ್ ಹೆಸರು ಉಳಿಸ್ಲಿ. ಎಡ್ತೀನು ಆಗಲ್ಲ ಕಾಣ ಮನೆಗೆ. ಯಾಕಣ್ಣ ಇರ್ತಿ ಆಗಲ್ಲ? ಎಲ್ಲಣ್ಣ ಬಂದ್ 3 ದಿನ ಮಗ್ಳ ಮನೆಗೆ ಹೋದ್ರೆ 4ನೇ ದಿನಕ್ಕೆ ಒದಿತಾಳ ಕಾರಣ ಅವಳುಗಳು. ನೀನು 3 ದಿನ ಮೇಲೆ ಬೇಜಾರಾಗೋಗುತ್ತೆ. 3 ದಿನ ಮಗ್ಳ ಮನೆಗೆ ಹೋದ್ 4ನೇ ದಿನಕ್ಕೆ ಒದಿತಾಳೆ ಕಾರಣ. ಒದಿತಾಳೆ ಮತ್ತೆ ಬಿಟ್ಟಾಳ ಅವಳುವೆ. ಒದಿಸ್ಕೊಂಡಿರೋ ನೋಡಿದಿರಿ ನೀವು? ಅಯ್ಯೋ, ಮಗ್ಳ ಕುತ್ಕೊಂಡ್ ಅನುಭವಿಸಿರು ಕತೆ ಕೇಳಿ ಅಣ್ಣ. ವಯಸ್ಸಿಷ್ಟು ಅನುಭವ ಚಿಕ್ಕದು, ಅನುಭವ ದೊಡ್ಡದು. ಆಸಿಡ್ ಸಮಾನ ಅಣ್ಣ ಅನುಭವ ಅನ್ನೋದು. ನಮ್ಗೆ ಅನುಭವ ಅನ್ನೋದು ಆಸಿಡ್ಗೆ ಸಮಾನ ಆಗ್ಬಿಟ್ಟದೆ ಅಣ್ಣ. ನೀನ್ ನಿಜವಾಗ್ಲೂ ಜೂನಿಯರ್ ಗಿಲ್ಲಿ ಅಣ್ಣ, ನೀನ್ ನಿಜವಾಗ್ಲೂ ಮಾತ್ರ. ಅಯ್ಯೋ ಬಾಣ ಇರ್ಲಿ. ಅನುಭವ ಅನ್ನೋದು ಆಸಿಡ್ ಸಮಾನ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಎಂತ ಒಂದು ದೂರದೃಷ್ಟಿ ಅಂತಂದ್ರೆ ಅಣ್ಣ, ನಿಜವಾಗ್ಲೂ ಇಲ್ಲ. ಮದುವೆ ಆಗ್ತೀರಾ ನೀವು, ಬಸವಣ್ಣ ಸ್ವಾಮಿ ಕರುಣಿಸ್ತಾನೆ. ಆದ್ರೆ ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಆಶೀರ್ವಾದ ಅಣ್ಣ, ಭಗವಂತ ಆಶೀರ್ವಾದ ದೊಡ್ಡವರ ಇಟ್ಕೊಂಡಿದ್ದಿಲ್ಲ, ಅದೇ ನಿಜವಾದ ದೇವ್ರು ನಿಮಗೆ. ನಾವ್ ಆಶೀರ್ವಾದ ಮಾಡೋ ದೊಡ್ಡವರಲ್ಲ, ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ನಿಜವಾಗ್ಲೂ ಕೂಡ ಮದುವೆ ಆಗ್ರಣ. ನಿಜವಾಗ್ಲು ಇದೆಲ್ಲ ಹೆಂಗಣ್ಣ ಅನುಭವ ಬರೋಕಾಯ್ತಾ? ನೀವು ದೊಡ್ಡವ್ರ ಜೊತೆ ಬೆರಿತೀರಾ ಅಥವಾ ನಿಮ್ಮ ಅಪ್ಪ ಕೊಟ್ಟಿದ್ದ? ಎಲ್ಲಾರ್ಗು ಹುಟ್ಟಿ ಮಳೆ ತಾವಿಂದ ದೊಡ್ಡವ್ರ ಜೊತೆ ಬೆರ್ತಿ ಅನುಭವ ಇನ್ನೇನಿಲ್ಲ. ನಾವ್ ಇಷ್ಟು ಮಳೆ ತಾವಿಂದ ನಮ್ ಸಮಾಜದ ವಯಸ್ಸವ್ರದ್ದು ಯಾರು ಇಲ್ಲ ಅಂತ. ತಾತಪ್ತಿರ್ದಿಲ್ಲ ಪಾಪ ನೋಡಿ, ತಾತಪ್ತಿರ್ ತಾತಪ್ತಿರ್ ಜೊತೆ ಇವ್ರ ಜೊತೆಗೆಲ್ಲ ಸಂಪರ್ಕ ಇರ್ತೀರಾ? ಅಯ್ಯೋ ಅಂತ ಅದಕ್ಕೆ ಈ ಬುದ್ಧಿಗಳೆಲ್ಲ ಬರೋಕ್ ಸಾಧ್ಯ ಐತೆ ನಿಮ್ಗೆ ಅನ್ಸುತ್ತೆ. ದೊಡ್ಡವ್ರ ಜೊತೆ ಸವಾಸ ಮಾಡಿ 4 ಜನ ಈಗ ಪುಸ್ತಕ ಅದೇನು ಹೇಳ್ತಾರ ಸ್ವಾಮಿ, ಪುಸ್ತಕದ ಬದನೆಕಾಯಿ ಹಟ್ಟಿ ಒಳಗೆ, ಲೋಕದ ಬದನೆಕಾಯಿ ಊರೊಳಗೆ ಅಂತ. ಅಲ್ಲ ಇನ್ನೊಂದ್ಸರಿ ಹೇಳ. ಪುಸ್ತಕದ ಬದನೆಕಾಯಿ ಹಟ್ಟಿ ಒಳಗೆ, ಲೋಕದ ಬದನೆಕಾಯಿ ಊರೊಳಗೆ ಅಂತ. ಹಂಗೆ ಅಣ್ಣ, ಲೋಕ ಜ್ಞಾನ ಇರ್ಬೇಕಣ್ಣ ಮೊದ್ಲು. ಸರಿ, ಏನ್ ಇವಾಗ 17 ವರ್ಷ ಸರಸ್ವತಿನೂ ಇರ್ಬೇಕು. ಈ ವಿಡಿಯೋ ನೋಡ್ತಿರೋರು ಯಾರಾದ್ರೂ ದಯವಿಟ್ಟು ಫೋನ್ ಮಾಡಿದ್ರೆ
ಅವ್ರು ಚೆನ್ನಾಗಿದ್ರೆ ದಯವಿಟ್ಟು ಮದುವೆ ಆಗ್ಬಿಡಿ. ಯಾಕಂದ್ರೆ ಇಂಥ ಅಯ್ಯೋ, ಮನುಷ್ಯತ್ವ ಇರೋ ಅಣ್ಣ. ಹೆಂಗನ್ಬೇಡ ಕಣ ನಿನ್ ಪಾದ ನನ್ ತಲೆ ಮೇಲೆ ಅಲ್ಲ ಅಲ್ಲ ಇಲ್ಲ ಅಲ್ಲ ನಿಂತರ ಮನಸ್ಥಿತಿ ಇರೋ ಜಗತ್ತಲ್ಲಿ ಹೆಣ್ಮಕ್ಳು ಇದ್ದಾರೆ ಅಣ್ಣ. ಬೇಡ ಬೇಡ ಇಂಥ ಗಂಡ ಸಿಗ್ಬೇಕು ಅನ್ನೋದು ಇರುತ್ತೆ. ಯಾಕಂದ್ರೆ ಮನುಷ್ಯತ್ವಕ್ಕೆ ಬೆಲೆ ಕೊಡೋ ಹೆಣ್ಮಕ್ಳಿದ್ದಾರೆ. ಅಯ್ಯೋ ಅಂತ ಅಣ್ಣ ನಾವೇ ಹೇಳ್ತಾರ ಬೇಡ ಕಣ ಅವ್ರಿ ಎಣ್ಣೆತ್ತಿರೋ ಅವ್ರು ಅಟ್ಟಿಲ್ ಮಡಿಕೊಳ್ಳಿ ಅಣ್ಣ. ಹೆಣ್ಣು ಅಂತ ಪರದಾಡ್ತಾರ ಅಣ್ಣ. ಹಾ ಎಣ್ಣೆತ್ತಿರು ಬಾಯ್ಬಿಟ್ಟಿ ಹೇಳ್ತಾಮಿ ನಾವು. ಎಣ್ಣೆತ್ತಿರು ಅಟ್ಟಿಲ್ ಮಡಿಕೊಳ್ಳಿ ಅಣ್ಣ. ನೀನೊಬ್ಬ ಆಗುದಿಲ್ಲ, ಬೇರೆಯವ್ರಿಗೆ ಬೇಕಲ್ಲ. ಅಯ್ಯೋ ಅಂತವ್ರು ಅಣ್ಣ ನನ್ನಂತವ್ರು ಅವ್ರೆ. ಹಾ ಹಾ ಇವತ್ತು ನನ್ನಂತವ್ರು ಬೇಜಾನ್ ಜನ ಅವ್ರೆ, ಇಲ್ಲ ಅಂತೇನಿಲ್ಲ. ಹೌದು. ಅದ್ರಲ್ಲಿ ನೀವ್ ಹೇಳ್ತಾ ಇರುವಂತವ್ರು ಈಗ ಒಂದು 30% ಕಾಣ್ತಾವ್ರ ಅಷ್ಟೇ ಅಣ್ಣ. ಹಾ ಇನ್ 70 ಭಾಗ ಅವ್ರ ಬಡ್ಡಿನ ಹಾಕಿ ಹೋದ್ರವ ಇರ್ತಾಳೆ ನಮ್ಗೇನೋ. ಅಂದ್ರೆ ಏನಾಗ್ಬಿಟ್ಟದೆ ಅಂದ್ರೆ ಇವತ್ತು ರೈತ ಅಂದ್ರೆ ಯಾರು ಹೆಣ್ ಕೊಡೋರಿಲ್ಲ. ಕೆಲಸ ಬೇಕು ಅಂತ ಹೇಳಿ ಎಷ್ಟೋ ಹೆಣ್ಮಕ್ಳು 30-40 ಆದ್ರೂ ಮದುವೆ ಆಗದೆ ಉಳ್ಕೊಬಿಡ್ತಾರೆ. ಗಂಡ್ಮಕ್ಳು ಹೆಣ್ಮಕ್ಳು ಸಿಗ್ತಾ ಇಲ್ಲ. ಈಗ ನೀವ್ ಹೇಳುದ್ರಿ ಅಣ್ಣ, ನೀವ್ ಉಚ್ಚಂಗ್ ಕಾಣ್ತಾ ಇದಿ ಮಗಳ ನೋಡಿದ್ರ ಈ ಪಾಟಿ ಅದೇ ಅಂತ ಬಾಣ ಇಲ್ಲಿ ಮಗಳು ನಿಂತ್ಕೊಳ್ಳೋದ ಅಂದ್ರೆ ಈಗ ಕಟ್ಕೊಂಡಿರ್ತೀವಿ ಬಿಟ್ಬಿಟ್ಟನ ಸ್ವಾಮಿ. ಹಾ ಇವಾಗ ಹುಟ್ಟಿಸ್ತಾರ ಮಗುವ, ಅಪ್ಪ ಬಿಟ್ಬಿಡ್ಕಾದ್ದು ಬಿಡಕ್ಕಾಗಲ್ಲ. ಹೆಂಗೇರು ಸಾಕ್ಲೇಬೇಕು, ಏನಾದ್ರೂ ಸಾಕ್ಬೇಕು. ಆ ಹೆಣ್ಣು ಆ ಮಾತು ಅರ್ತ್ಕೊಂಡು ಕಟ್ಕೊಂಡವನು ಕಷ್ಟವಸಕ್ಕೂ ಕೂಲಿನೋ ನಾಲಿನೋ ಕೊನೆಗೆ ಚಪ್ಲಿನಾರು ಅಲ್ದೆ ಸಾಕ್ತಾನೆ ಅಂತ ಧ್ಯೇಯ ಮಾಡಿಕೊಂಡು ಧೈರ್ಯ ನಂಬಿಕೆ ಮಾಡ್ಕೊ ಬರ್ಬೇಕು. ಅವನ ಜೊತೆ ಇದ್ರೆ ಅದು ಬಾಳ್ವೆ ಅಣ್ಣ. ಇವತ್ತು ಎಷ್ಟು ಜನ ಗೌರ್ಮೆಂಟ್ ಕೆಲಸ ಇರೋರು, ಆಸ್ತಿ ಇರೋರು ನೆಮ್ಮದಿಯಾಗಿದ್ದಾರೆ ಮದುವೆ ಮಾಡ್ಕೊಂಡು. ಅಣ್ಣ ಅವ್ರನ್ನ ಕರ್ಕೊಂಡ್ ನನ್ ಮುಂದೆ ನಿಲ್ಸೋಣ. ಗೌರ್ಮೆಂಟ್ ಕೆಲಸ ಇರೋರು, ಆಸ್ತಿ ಇರೋರು, ನಾನ್ ನೆಮ್ಮದಿ ಆಗಿದ್ದೀನಿ ಕಣ್ ಮಗ, ನನ್ ದುಡ್ಡಲ್ಲಿ ನೆಮ್ಮದಿ ಸಿಗ್ತಾ ಇದೆ. ಸುಂದರಿ ಮದುವೆ ಮಾಡ್ಕೊಂಡು ನೆಮ್ಮದಿ ಇದ್ದಣ. ಗೌರ್ಮೆಂಟ್ ಕೆಲಸ ಬಾಣ ಇಲ್ಲಿ ಅವ್ರ ತೋರ್ಸೋಣ, ವಿಡಿಯೋ ತೋರ್ಸೋಣ ಅಂತವ್ರ. ಇರ್ಲಿ 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 ನೋಡಿ ಹೈಸ್ಕೂಲ್ ಅವ್ರು ಹೇಳಿದ್ರು ಸರ್ ಈ ಕಡೆ ಇರ್ಲಿ. ಜೀವನ ನೀವು ಬೇಸತ್ತಿರ್ರೆ, ನೀವು ನೋಡಿರ್ರೆ ಇರ್ಬೇಕು ಅಣ್ಣ, ಜನ ಇರ್ಬೇಕು. ನೋಡಿ ವೀಕ್ಷಕರೇ, ಇಲ್ಲಿ ಮಾತಾಡ್ತಿದ್ದಂಗೆ ನಮ್ಮ ಹಿಂದೆ ತುಂಬಾ ಜನ ಯುವಕರು ಅನುಭವಸ್ಥಿಗಳಿದ್ದಾರೆ. ಅದ್ರಲ್ಲೊಬ್ರು ಹೈಸ್ಕೂಲ್ ಟೀಚರ್ ಹೇಳ್ತಿದ್ದಾರೆ, ನಾನು ಕೆಲಸ ಇದ್ರು ಕೂಡ ನಾನು ನೆಮ್ಮದಿಯಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ನಿಜವಾದ ಇವತ್ತು ನೆಮ್ಮದಿ ಯಾರಿಗೂ ಇಲ್ಲ. ನೆಮ್ಮದಿ ಯಾರಿಗೂ ಇಲ್ಲ ಅಂತ ನಾವು ಹೇಳೋಕ, ನೆಮ್ಮದಿ ಅದೇ, ಅದನ್ನ ನಾವು ಹುಟ್ಟಿಸ್ಕೋತಾ ಇಲ್ಲ ಅಷ್ಟೇ. ನಾವು ನೆಮ್ಮದಿಯ ಬಿಟ್ಟು ಇನ್ನೊಂದು ಹುಟ್ಟಿಸ್ಕೋತಾ ಇದೀವಿ, ಹುಡುಕ್ತಾ ಇದೀವಿ. ಇರೋ ನೆಮ್ಮದಿ ಬಿಟ್ಬಿಟ್ಟು ಇನ್ನೇನೇನು ಹುಡುಕ್ತಾ ಇದೀವಿ ಅಷ್ಟೇ. ನಾವು ಎಲ್ಲ ಬಿಟ್ಟು ಇರೋದು ತಡೆಗೆ ನಡೆಯುವುದೇ ಜೀವನ, ಅದಕ್ಕೆ ಅನುಭವಿಸ್ತಾ ಇರೋದು ಜನ. ಅದು ತಪ್ಪ ನೀವ್ ಹೇಳಿದ್ರಿ ನೋಡಿ, ಅದೇ ಅದನ್ನ ರೂಢಿ ಮಾಡ್ಕೊಂಡ್ಬಿಟ್ಟವ್ರೆ. ಅದನ್ನ ಬಿಡ್ಬೇಕು, ಜನ ಬಿಡ್ಬೇಕು. ಈಗ ಹಾಸಿಗೆ ಇದ್ದಷ್ಟು ಕಾಲ್ ಚಾಚುವಂತ ದೊಡ್ಡವ್ರು ಏನ್ ಕೇಳವ್ರೆ, ಏನ್ ಹೇಳಿ. ಈಗ ಹಾಸಿಗೆ ಬುಟ್ಟಿ ಮುಂದೆ ಕಾಲ್ ಚಾಚೋರೆ, ಥಂಡಿ ಐತೆ ಕೊರೀತದೆ, ಅದಕ್ಕೆ ಇದ್ದಿದ್ರಲ್ಲಿ ಬದುಕು ಅಂತ ಅದು ಅರ್ಥ ಮಾಡ್ಕತ ಇಲ್ಲ ಇವತ್ತು. ಏನ ನಮ್ಮ ಜೀವನ ನಾವು ಅರ್ತ್ಕೊಂಡ್ ಬಾಳಿದ್ರೆ 3 ದಿನ ಸಾಕೋಣ. ಹೌದು, ಏನು ಬೇಡ. ಅಲ್ಲ ಯಾರು 100 ದಿನ ಬದುಕ್ತಾ ಇಲ್ಲ, 1000 ದಿನ ಬದುಕಲ್ಲ. ಇರೋ ದಿನ ನೆಮ್ಮದಿಯಾಗಿರ್ತಾ ಇಲ್ಲ. 1.5 ದಿನ ಬದುಕ್ತಾ ಇಲ್ಲ, 3 ದಿನ ಬೇಡ. 1.5 ದಿನ ಬದುಕ್ತಾ ಇಲ್ಲ, 3 ದಿನದಲ್ಲಿ 100 ದಿನ ಅಲ್ಲ 1.5 ದಿನ ಬದುಕ್ತಾ ಇಲ್ಲ. ಇವತ್ತು ಹಂಗ ಜೀವನ ಈಗ ಇದ್ದವನಿಗೆ ಗಂಟಿಗೆ ಗಳಿಗಿಲ್ಲ. ಹಂಗಿದ್ದಾಗ ಇನ್ನೇನಣ್ಣ 100 ದಿನ ಜೀವನ. ಅಣ್ಣ ನಿಮ್ ನೋಡ್ತಾರೆ, ನನಗೆ ಪ್ರಶ್ನೆ ಏನ್ ಕೇಳ್ಬೇಕಂತ ಗೊತ್ತಾಯ್ತಾ ಇಲ್ಲ. ಒಳ್ಳೇದಾಗ್ಲಿ ಅಣ್ಣ, ಹಸು ಚೆನ್ನಾಗಿ ಸಾಕ್ತಾ ಇದ್ರಿ, ಒಳ್ಳೇದಾಗ್ಲಿ. ನಿಮ್ಮಂತರ ಆಶೀರ್ವಾದ, ಭಗವಂತನ ಆಶೀರ್ವಾದ ನಮ್ಗಿರ್ಲಿ. ವೀಕ್ಷಕರೇ, ಇಂಥ ಅನುಭವಸ್ಥರು ಇವ್ರು ಸೇವಿಂಗ್ ಮಾಡ್ರೆ ಸಖತ್ ಕಾಣ್ತಾರೆ. ನಾನು ಮೊದ್ಲು ಹೇಳೋದಷ್ಟೇ. ನೆಕ್ಸ್ಟ್ ಸಾರಿಗೆ 13ನೇ ಸೀಸನ್ಗೆ ಬಿಗ್ ಬಾಸ್ಗೆ ಇವ್ರನ್ನ ಕಳಿಸ್ರಪ್ಪ. ಎಂತ ಅನುಭವಿ ಗಿಲ್ಲಿ ತರ ಟಕ್ ಮಾತಾಡ್ತಾರೆ, ಮೈ ಕೊಟ್ಬಿಡ್ತಾರೆ. ನೋಡಿ ಇವ್ರು ನೋಡ್ಕೊಳ್ಳಿ. ಇವರ ನಿಜವಾಗ್ಲೂ ಕೂಡ ಅವ್ರ ಮಾತಲ್ಲಿ ನಿಮ್ಗೆ ಎಲ್ಲಾರು ಒಂದ್ ಸ್ವಲ್ಪ ಬೇಸರ ಆಗಿರ್ಬೋದು. ಅನುಭವದ ಮಾತಲ್ಲಿ ಯಾವುದೇ ರೀತಿ ಬೇಸರ ಪಟ್ಕೋಬಾರ್ದು. ಯಾಕಂದ್ರೆ ಬೇಸರ ಆಗಿದ್ರೆ ನಮ್ಮಲ್ಲಿ ಸಮಯ ಇರ್ಲಿ, ಅದು ಅನುಭವದ ಮಾತು. ನೀವು ಸಮಯ ಕೇಳಬೇಡಿ ಸರ್. ಅದ್ರಲ್ಲಿ 108 ಅರ್ಥವೇ ಇಳಿದು ನೋಡಿ. ಅದ್ ನಾನೇನ್ ಕೆಟ್ಟ ಮಾತಾಡಿದೀನಿ, ಅದ್ರಲ್ಲಿ 108 ಅರ್ಥವೇ. ಅದನ್ನ ಹುಡಿಕೊಳ್ಳಿ, ನಾವ್ ಹೇಳುದು ಅಷ್ಟೇ. ಆ ಅರ್ಥ ಹುಡಿಕೊಂಡ್ರೆ ನಿಮ್ಗೂ ಅನುಭವ ಆಯ್ತದೆ. ನೀವೇನ್ ತಪ್ಪು ತಿಳ್ಕೊಂಡ್ರು ನಮ್ಗೇನಿಲ್ಲ, ಬೇಕಾದ್ರೆ ಅಲ್ಲಿಂದಲೇ ಆ ಕಡೆ ಎಸ್ಬಿಡಿ, ಸರಿಯಾ? ನಾ ಇದನ್ನು ಹೇಳ್ಬಿಡ್ತಾವೆ. ಬೈಕೋದ್ರೆ ಈಗಲೇ ಬೈಕೋಬಿಡಿ. ಆಯ್ತು ಇರ್ಲಿ ಅಣ್ಣ, ಆಯ್ತು.